ನೆಕ್ಸ್ಟ್ ಸ್ಟೀಮ್ ರಿಚ್ ಇದೆ. ಸ್ಟೀಮ್ ರಿಚ್ ಏನಿದೆ ಅಂದ್ರೆ ಇದು ಒಂದು ಯುನಿಕ್ ಬ್ಲೆಂಡ್ ಇದೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಇದ್ರಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ ಇದಾವೆ, ಹಾರ್ಮೋನ್ಸ್ ಇದಾವೆ. ಇದ್ರಲ್ಲಿ ನ್ಯಾಚುರಲಿ ಡ್ರಿವನ್ ನಿಮ್ದು ಜಿಬ್ರೆಲಿಕ್ ಆಸಿಡ್ ಇದೆ, ಆಲ್ಫಾಸಿಡ್ ಆಸಿಡ್ ಇದೆ, ಅಥ್ಲಿನ್ ಇದೆ. ಆ ನಂತರ ನಿಮ್ದು ಅದಕ್ಕೇನಂತಾರೆ ಹ್ಯೂಮಿಕ್ ಆಸಿಡ್ ಇದೆ, ಫಲ್ವಿಕ್ ಆಸಿಡ್ ಇದೆ, ಅಮಿನೋ ಆಸಿಡ್ ಇದೆ. ಅಂದ್ರೆ ಇದು ಒಂದು ಎಲ್ಲಾ ಪೋಷಕಾಂಶದ ಏನಿದೆ ಅಂದ್ರೆ ಬ್ಲೆಂಡ್ ಇದೆ. ಇದಕ್ಕೇನಿದೆ ಅಂದ್ರೆ ನ್ಯಾಚುರಲಿ ಡ್ರಿವನ್ ಪ್ಲಾಂಟ್ ಹಾರ್ಮೋನ್ಸ್ ಮುಖಾಂತರ ಡೆವಲಪ್ ಮಾಡಂತ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಉದ್ದೇಶ ಏನಿದೆ ಅಂದ್ರೆ ನಿಮ್ದು ರೈತರ ಇಳುವರಿ ಏನಿದೆ ಅಂದ್ರೆ ಅದು ಹೆಚ್ಚು ಮಾಡಂತ ಇದು ಪ್ರಾಡಕ್ಟ್ ಇದೆ. ಸೊ ಬೇಸಿಕಲಿ ನೋಡಿದ್ರೆ ನಮ್ದೇನ್ ಜೀವನ್ ಚಕ್ರ ಇರುತ್ತೆ, ಆ ಜೀವನ್ ಚಕ್ರದಲ್ಲಿ ನೋಡಿದ್ರೆ ನಮ್ದು ಬಾಲಕ ಅವಸ್ಥೆ ಇರುತ್ತೆ, ಆ ನಂತರ ಕಿಶೋರ ಅವಸ್ಥೆ ಇರುತ್ತೆ, ಆ ನಂತರ ತರುಣ ಅವಸ್ಥೆ ಇರುತ್ತೆ, ಆ ನಂತರ ವೃದ್ಧ ಅವಸ್ಥೆ ಇರುತ್ತೆ. ಈ ಬೇರೆ ಬೇರೆ ಅವಸ್ಥೆಗಳಲ್ಲಿ ಹೋಗೋ ಟೈಮ್ ನಲ್ಲಿ ನಮ್ ಶರೀರಕ್ಕೆ ಬೆಳೆಯಕ್ಕೆ ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಪೋಷಕಾಂಶ ಬೇಕಾಗುತ್ತೆ, ರೈಟ್. ಸೊ ಆ ಪೋಷಕಾಂಶ ಏನಿದೆ ಅಂದ್ರೆ ನಾವು ಬೇರೆ ಬೇರೆ ಪೋಷಕ ಅಂದ್ರೆ ಫುಡ್ ಮುಖಾಂತರ ಕಂಪ್ಲೀಟ್ ಮಾಡ್ತೀವಿ. ಅದೇ ತರ ಬೆಳೆಗಳನ್ನು ಬಹಳಷ್ಟು ಜೀವನ್ ಚಕ್ರ ಇರುತ್ತೆ. ಈ ಜೀವನ್ ಚಕ್ರನಲ್ಲಿ ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಪೋಷಕಾಂಶ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಈ ಪೋಷಕಾಂಶ ಏನಿದೆ ಅಂದ್ರೆ ಒಂದೆರಡು ರೈತರಿಗೆ ಬೇರೆ ಬೇರೆ ಸ್ಟೇಜ್ ಗೊತ್ತಿರೋದಿಲ್ಲ. ಗೊತ್ತಿದ್ರು ಆ ಪೋಷಕಾಂಶ ಕೊಡಕ್ಕೆ ಅವರು ರಾಸಾಯನಿಕ ಏನು ಗೊಬ್ಬರ ಅಂಗಡಿಯವರು ಇದ್ದಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತಾರೆ. ಸೊ ಅದ್ರ ಸಲುವಾಗಿ ಏನಿದೆ ಅಂದ್ರೆ ಬೇರೆ ಬೇರೆ ಸ್ಟೇಜ್ ನಲ್ಲಿ ಈ ರಾಸಾಯನಿಕ ಅಂಗಡಿಯವರು ಏನಿದ್ದಾರೆ ಅಂದ್ರೆ ಬೇರೆ ಬೇರೆ ಪೋಷಕಾಂಶ ಟಾನಿಕ್ ಕೊಟ್ಟೇನಿದೆ ಅಂದ್ರೆ ರೈತರ ಖರ್ಚು ಏನಿದೆ ಅಂದ್ರೆ ಹೆಚ್ಚು ಮಾಡಂತ ಕೆಲಸ ಮಾಡ್ತಾರೆ. ಸೊ ಸ್ಟೀಮ್ ರಿಚ್ ಮುಖಾಂತರ ಏನಿದೆ ಅಂದ್ರೆ ಇನ್ ಕೇಸ್ ಈ ಸ್ಟೀಮ್ ರಿಚ್ ಏನಿದೆ ಅಂದ್ರೆ ಬೆಳೆದ ಪ್ರತಿ ಒಂದು ಹಂತದಲ್ಲಿ ಎಲ್ಲಾ ಪೋಷಕಾಂಶ ಒಂದೇ ಪ್ರಾಡಕ್ಟ್ ಇಂದ ಕೊಡ್ಬೋದಾ, ಈ ಉದ್ದೇಶದಿಂದ R&D ಮಾಡಿ ಡೆವಲಪ್ ಮಾಡಂತ ಪ್ರಾಡಕ್ಟ್ ಅಂದ್ರೆ ಸ್ಟೀಮ್ ರಿಚ್. ಈ ಸ್ಟೀಮ್ ರಿಚ್ ಏನಿದೆ ಅಂದ್ರೆ ನಿಮ್ದು ಬೆಳೆ ಮೊಳಕೆ ನಿಮ್ದೇನು ಬೀಜ ಇದೆ ಅದು ಮೊಳಕೆ ಹಿಡಿದು ಟೋಟಲ್ ಹಾರ್ವೆಸ್ಟಿಂಗ್ ಬರತ್ತಂತ ಪ್ರತಿ ಒಂದು ಹಂತದಲ್ಲಿ ಪೋಷಕಾಂಶ ಕೊಡಂತ ಸ್ಟೀಮ್ ರಿಚ್ ಇದೇನಿದೆ ಅಂದ್ರೆ ಟಾನಿಕ್ ಇದೆ. ಇದ್ರ ಮುಖಾಂತರ ಏನಿದೆ ಅಂದ್ರೆ ನೀವು 4 ಹಂತಗಳು ಏನಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಮೊಳಕೆ ಹೊಡೆಯಂತ ಸ್ಟೇಜ್. ಈ ಮೊಳಕೆ ಹೊಡೆಯಂತ ಸ್ಟೇಜ್ ನಲ್ಲಿ ನೋಡಿದ್ರೆ ಈಗೇನು ರೈತರು ಬಿತ್ತಗೆ ಬೀಜ ತಂದಿರ್ತಾರೆ, ಅದ್ರ ಆ ಬ್ಯಾಗ್ ನಲ್ಲಿ ಏನ್ ಬರ್ತಿರ್ತಾರೆ ಅಂದ್ರೆ 75% ಜರ್ಮಿನೇಷನ್, 80% ಜರ್ಮಿನೇಷನ್. ಅಂದ್ರೆ 100 ಬೀಜ ಹಸಿದ್ರೆ ಓನ್ಲಿ 75 ಬೀಜ ಅಷ್ಟೇನೆ ಮೊಳಕೆ ಹೊಡೆದು ಮ್ಯಾಕ್ ಬರ್ತವೆ. ಆದ್ರೆ 25% ಬೀಜಗಳು ಏನಿದಾವೆ ಅಂದ್ರೆ ಟೋಟಲಿ ಲಾಸ್ ಆಗ್ಬಿಡುತ್ತೆ. ಬೀಜನಲ್ಲಿ ಫಸ್ಟ್ ಲಾಸ್, ಸೆಕೆಂಡ್ ಆ ಬೀಜ ಮೊಳಕೆ ಹೊಡೆದು ಮುಂದೆ ಬೆಳೆ ಹೋಗಿ ಏನ್ ಇಳುವರಿ ಬರ್ತಾ ಇರುತ್ತೋ ಅದು ಸೆಕೆಂಡ್ ಲಾಸ್. ಸೊ ಈ ಎರಡು ಲಾಸ್ ಆಗ್ಬಾರ್ದು. ಅದ್ರ ಸಲುವಾಗಿ ಇನ್ ಕೇಸ್ ಸ್ಟೀಮ್ ರಿಚ್ ಮುಖಾಂತರ ಬೀಜೋಪಚಾರ ಮಾಡಿದ್ರೆ ಈ ಬೀಜಗಳು ಏನಿದೆ ಅಂದ್ರೆ 90 to 95% ತನಕ ಏನಿದೆ ಅಂದ್ರೆ ಜರ್ಮಿನೇಷನ್ ಹೆಚ್ಚು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ರೈತರದ 20% ಬೀಜನಲ್ಲಿ ಬೆನಿಫಿಟ್ ಮಾಡ್ತವೆ, ಅದೇ ಬೀಜ ಮುಂದೆ ಹೋಗಿ ಇಳುವರಿ ಕೊಡುತ್ತೆ, ಅದು 20% ಏನಿದೆ ಅಂದ್ರೆ ನಿಮ್ಗೆ ಬೆನಿಫಿಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಪಾರ್ಟ್ ಬಂದು ಬೇರಿನಲ್ಲಿ ನೋಡಿದ್ರೆ ನಿಮ್ ಬಿಳಿ ಬೇರೆ ಸಂಖ್ಯೆ ಹೆಚ್ಚು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಿಳಿ ಬೇರೆ ಸಂಖ್ಯೆ ಹೆಚ್ಚಾದ್ರೆ ನೀರು ಇರುವಂತ ಸಂಖ್ಯೆ ಏನಿದೆ ಅಂದ್ರೆ ನೀರು ಮತ್ತು ಪೋಷಕಾಂಶ ಅಬ್ಸರ್ವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ ನಂತರ 3 ರಿಂದ 5 ಎಲೆ ಅಂತ ಸ್ಟೇಜ್, 3 ರಿಂದ 5 ಎಲೆ ಅಂತ ಸ್ಟೇಜ್ ಮತ್ತೆ ಟೊಂಗೆ ಸಂಖ್ಯೆ ಹೆಚ್ಚಾದಂತ ಸ್ಟೇಜ್ ಅಲ್ಲಿ ನೋಡಿದ್ರೆ ಎಲೆ ಅಗಲ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಎಲೆ ಅಗಲ ಆದ್ರೆ ನಿಮ್ದು ಫಸ್ಟ್ ಸ್ಟೇಜ್ ನಲ್ಲಿ ಫಸ್ಟ್ ಸ್ಲೈಡ್ ನಲ್ಲಿ ನಾನು ತೋರಿಸಿದ್ದೀನಿ, ಸೂರ್ಯಕಿರಣ ಮುಖಾಂತರ ಹೆಚ್ಚು ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ, ಪ್ರಕಾಶ ಸಂಶ್ಲೇಷಣ ಆಗುತ್ತೆ. ಅದರಿಂದ ಏನಾಗುತ್ತೆ ಹೆಚ್ಚು ಪ್ರಮಾಣದಲ್ಲಿ ಅನ್ನ ತಯಾರಾಗುತ್ತೆ. ಹೆಚ್ಚು ಅನ್ನ ತಯಾರಾಗಿ ಮುಂದೆ ಏನಿದೆ ಅಂದ್ರೆ ಇಳುವರಿ ಹೆಚ್ಚಾಗುತ್ತೆ. ಮುಂದೆ ಇಳುವರಿ ಹೆಚ್ಚಾದ್ರೆ ರೈತರಿಗೆ ಏನಿದೆ ಅಂದ್ರೆ ಹೆಚ್ಚು ಲಾಭ ಇದರಿಂದ ಆಗುತ್ತೆ. ಆ ನಂತರ ನೋಡಿದ್ರೆ 4th ಸ್ಟೇಜ್ ಬಂದ್ಬಿಟ್ಟು ಹೂ ಬರಂತ ಸ್ಟೇಜ್. ಹೂ ಬರಂತ ಸ್ಟೇಜ್ ನಲ್ಲಿ ಹೂವಿನ ಸಂಖ್ಯೆ ಹೆಚ್ಚು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಹೂವಿನ ಡ್ರಾಪಿಂಗ್ ಏನಿದೆ ಅದು ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನಿದೆ ಅಂದ್ರೆ ಹೂವಿನಿಂದ ಡೈರೆಕ್ಟ್ಲಿ ಕಾಯಿನಲ್ಲಿ ಕನ್ವರ್ಜನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಸಂಖ್ಯೆ ಹೆಚ್ಚು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕಾಯಿ ಕಲರು, ಗ್ಲೇಜಿಂಗು, ಶೈನಿಂಗ್, ಒಂದು ನ್ಯಾಚುರಲ್ ಸ್ವೀಟ್ನೆಸ್, ಪ್ಲಸ್ ಅದೇನಿದೆ ಅಂದ್ರೆ ಒಂದು ಕ್ವಾಲಿಟಿಯ ಔಟ್ಪುಟ್ ಕೊಡಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸ್ಟೀಮ್ ರಿಚ್ ಮುಖಾಂತರ ಇನ್ ಕೇಸ್ ಸ್ಪ್ರೇ ಮಾಡಿದ್ರೆ 4 ಹಂತದಲ್ಲಿ ಅಂದ್ರೆ ಮೊಳಕೆ ಹೊಡೆಯಂತ ಸ್ಟೇಜು, 3 ರಿಂದ 5 ಎಲೆ ಅಂತ ಸ್ಟೇಜು, ಹೂ ಬರಂತ ಸ್ಟೇಜು ಮತ್ತೆ ಕಾಯಿ ಬರಂತ ಸ್ಟೇಜ್, ಈ 4 ಸ್ಟೇಜ್ ನಲ್ಲಿ ಇನ್ ಕೇಸ್ 2 ml ಪ್ರತಿ 1 ಲೀಟರ್ ಲೀಟರ್ ನೀರಿನಲ್ಲಿ 2 ml ನೀವು ಸ್ಟೀಮ್ ರಿಚ್ ಮುಖಾಂತರ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿಯ ಔಟ್ಪುಟ್ ಬರಕ್ಕೆ ನಿಮ್ಗೆ
ಹೆಲ್ಪ್ ಮಾಡುತ್ತೆ. ಪ್ಲಸ್ ಏನಿದೆ ಅಂದ್ರೆ ರೈತರ ನಿಮ್ದು ಏನಿದೆ ಅಂದ್ರೆ ಓವರ್ ಆಲ್ ಇಳುವರಿ ಹೆಚ್ಚು ಮಾಡುತ್ತ ಪ್ರಾಡಕ್ಟ್ ಇದೇನಿದೆ ಅಂದ್ರೆ ಸ್ಟೀಮ್ ಲಿಕ್ಸ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಬೆಳೆ ಏನಿದೆ ಅಂದ್ರೆ 2 ರಿಂದ 5 ml ನೀವು ಪ್ರತಿ 1 ಲೀಟರ್ಗೆ ಕೊಡ್ಬಹುದು. ಇವನ್ ನೀವು ಡ್ರೆಂಚಿಂಗ್ ಕೊಡ್ಬಹುದು. ಡ್ರೆಂಚಿಂಗ್ ಮುಖಾಂತರ ಬೇರಿನ ಸಂಖ್ಯೆ ಹೆಚ್ಚು ಮಾಡಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೊ ಟೋಟಲ್ 3 ಪ್ಯಾಕೇಜಿಂಗ್ ನಲ್ಲಿ ಸಿಗುತ್ತೆ. 250 ml, 500 ml, 1 ಲೀಟರ್. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಬಯೋ-99. ಈ ಬಯೋ-99 ಏನಿದೆ ಅಂದ್ರೆ ರೈತರ ಖರ್ಚೆ ಕಡಿಮೆ ಮಾಡಂತ ಪ್ರಾಡಕ್ಟ್. ರೈತರ ಖರ್ಚೆ ಹೆಂಗೆ ಹೆಚ್ಚಾಗುತ್ತೆ ಅಂದ್ರೆ ನೀವೇನ್ ಮಾರ್ಕೆಟ್ ನಲ್ಲಿ ಗಮ್ ತಂದಿರ್ತೀರ, ಆ ಗಮ್ಗಳು ಏನಿದಾವೆ ಅಂದ್ರೆ ಪೆಟ್ರೋಲಿಯಂ ಬೇಸ್ಡ್ ಇರುತ್ತೆ. ಇವತ್ತು ನೋಡಿದ್ರೆ ರೈತರು ಎಲ್ಲಕ್ಕಿಂತ ಹೆಚ್ಚು ಖರ್ಚು ಇದ್ರ ಮೇಲೆ ಮಾಡ್ತಾರೆ. ಗೊಬ್ಬರ ಆದ ನಂತರ ಅಂದ್ರೆ ಅದು ಸ್ಪ್ರೇ ಮೇಲೆ ಮಾಡಿರ್ತಾರೆ. ಸ್ಪ್ರೇ ಮೇಲೆ ಖರ್ಚು ಮಾಡುವ ಟೈಮ್ ನಲ್ಲಿ ಪ್ರತಿ ಒಂದು ಸ್ಪ್ರೇ ನಲ್ಲಿ ಅವ್ರು ಏನಿದೆ ಅಂದ್ರೆ ಗಮ್ ಯೂಸ್ ಮಾಡ್ತಾರೆ. ಅಂದ್ರೆ ನೀವು ಅದಕ್ಕೆ ಅಂತ ಸ್ಟಿಕರ್ ಅಂತೀವಿ. ಆ ಸ್ಟಿಕರ್ ಏನಿದಾವೆ ಅಂದ್ರೆ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ ಇರ್ತವೆ. ಇವತ್ತೇನ್ ನಿಮ್ದು ಫಂಗಿಸೈಡ್ ಅಂತೀವಿ, ನಿಮ್ದು ಕೀಟನಾಶಕ ಅಂತೀವಿ. ಇವು ಪ್ರತಿ ಒಂದ್ ಏನಿದೆ ಅಂದ್ರೆ ಪೆಟ್ರೋಲಿಯಂ ಬೇಸ್ಡ್ ಅಂದ್ರೆ ಎಣ್ಣೆ ತರ ಇರಂತ ಪ್ರಾಡಕ್ಟ್. ಇವತ್ತು ನೋಡಿದ್ರೆ ಎಣ್ಣೆ ಮತ್ತು ನೀರು ಮಿಕ್ಸ್ ಆಗೋದಿಲ್ಲ. ಯಾಕಂದ್ರೆ ಎರಡರದ್ದು ಏನ್ ಡೆನ್ಸಿಟಿ ಇದೆ ಅದು ಬೇರೆ ಬೇರೆ ಇರುತ್ತೆ. ಅದರಿಂದ ಪ್ರಾಪರ್ ಮಿಕ್ಸ್ ಆಗೋದಿಲ್ಲ. ಪ್ರಾಪರ್ ಮಿಕ್ಸ್ ಆಗಿಲ್ಲ ಅಂದ್ರೆ ನೀವೇನು ಸ್ಪ್ರೇ ಮಾಡಿರ್ತೀರ ಆ ಸ್ಪ್ರೇ ಯೂನಿಫಾರ್ಮ್ ಆಗೋದಿಲ್ಲ. ಯೂನಿಫಾರ್ಮ್ ಸ್ಪ್ರೇ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಪ್ಲಾಟ್ ನಲ್ಲಿ ಓನ್ಲಿ ಸ್ಪ್ರೇ ಪ್ರಾಪರ್ ಆಗಿ ಸ್ಪ್ರೇ ಆಗಿರುತ್ತೆ. ಅದೇ ಪ್ಲಾಟ್ ನಲ್ಲಿ ಬೇರೆ ಸ್ಪಾಟ್ ನಲ್ಲಿ ಏನಾಗುತ್ತೆ ಓನ್ಲಿ ನೀರ್ ಅಷ್ಟೇನೆ ಸ್ಪ್ರೇ ಆಗಿರುತ್ತೆ. ಅದ್ರ ಸಲುವಾಗಿ